ಎಡಭಾಗವನ್ನು ಒರೆಸಿ ಬಲಗಾಲನ್ನು ಮಡಿಕೊಳ್ಳಿ. ಬಲಭಾಗವನ್ನು ಒರೆಸಿ ಎಡಗಾಲನ್ನು ಮಡಿಕೊಳ್ಳಿ. ಇಂದಿನ ದಿನ ನಾವು ಮೇರುದಂಡ ಆಸನಗಳನ್ನು ಮಾಡುತ್ತೇವೆ. ಮೇರುದಂಡ ಬೆನ್ನು ನೋವಿಗೆ ಸಂಬಂಧಪಟ್ಟಂತ ಆಸನಗಳನ್ನು ಮಾಡುತ್ತೇವೆ. ಮಂಡಿಯಿಂದ ಮೊಣಕೈಯನ್ನು ಹೀಗೆ ಇರಿಸಿ ಹಸ್ತಗಳನ್ನು ಮುಂದಕ್ಕೆ ಚಾಚಿ ಮಾರ್ಜಾಲಾಸನವನ್ನು ಮಾಡೋಣ. ಕತ್ತು ಮೇಲೆ ಬೆನ್ನು ಕೆಳಗೆ ರೀತಿ ಮಾಡ್ತಾ ಕತ್ತು ಮೇಲೆ ಬ್ರೀತ್ ಮಾಡುತ್ತಾ ಕತ್ತನ್ನು ಎದೆಗೆ ಸೋಕಿಸಿ. ರೀತಿ ಚೇಂಜ್. ಇದರಲ್ಲಿ ಮತ್ತೊಂದು ಆಸನವನ್ನು ಮಾಡೋಣ. ನಮ್ಮ ಬಲಗೈಯನ್ನು ಮುಂದೆ ಚಾಚಿ ಎಡಗಾಲನ್ನು ಮೇಲೆ ಲಿಫ್ಟ್ ಮಾಡಬೇಕು. ಅಲ್ಲಿ ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಈಗ ಎಡಗೈಯನ್ನು ಮುಂದೆ ಚಾಚಿ ಬಲಗಾಲನ್ನು ಮೇಲೆ ಲಿಫ್ಟ್ ಮಾಡ್ಕೊಳ್ಳಿ. ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಚೇಂಜ್. ವಜ್ರಾಸನಕ್ಕೆ ಬಂದು ವಜ್ರಾಸನದಲ್ಲಿ ರಿಲ್ಯಾಕ್ಸ್. ಸ್ಥಿತಿಗೆ ಬನ್ನಿ. ಅರ್ಧ ಚಕ್ರಾಸನವನ್ನು ಅರ್ಧ ಚಂದ್ರಾಸನವನ್ನು ಮಾಡೋಣ. ಕೈಗಳನ್ನ ಹೀಗೆ ಫೋಲ್ಡ್ ಮಾಡ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡುತ್ತಾ ಕತ್ತನ್ನು ಹಿಂದೆ ಹಾಕೊಳ್ಳಿ. ಅಲ್ಲಿ ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಲಾಸ್ಟ್. ನಿಧಾನವಾಗಿ ಮಂಡಿಗಳನ್ನು ಊರಿ. ಮತ್ತೊಮ್ಮೆ ಅರ್ಧ ಉಷ್ಟ್ರಾಸನವನ್ನು ಮಾಡೋಣ. ನಿಮ್ಮ ಹೆಬ್ಬೆರಳನ್ನು ಬೆನ್ನು ಮೂಳೆಯ ಕೆಳಭಾಗದಲ್ಲಿ ಇರಿಸಿ. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡುತ್ತಾ ನಿಮ್ಮ ಕತ್ತನ್ನು ಮುಂದೆ ಹಾಕಿ ನಿಮ್ಮ ಮಂಡಿಯಿಂದ ಸೊಂಟದವರೆಗೂ ನೇರವಾಗಿ ಇರಬೇಕು. ಅಲ್ಲಿ ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಲಾಸ್ಟ್. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡುತ್ತಾ ನಿಧಾನವಾಗಿ ಮಂಡಿಗಳನ್ನು ಕೆಳಗೆ ಇಳಿಸಿ. ಈಗ ಪೂರ್ಣ ಉಷ್ಟ್ರಾಸನವನ್ನು ಮಾಡೋಣ. ಮಂಡಿ ಮೇಲೆ ನಿಂತ್ಕೊಳ್ಳಿ. ನಿಮ್ಮ ಎರಡೂ ಕೈಗಳಿಂದ ಹಿಂದೆ ನಿಮ್ಮ ಇಮ್ಮಡಿಗಳನ್ನು ಹಿಡಿದುಕೊಳ್ಳಿ. ಕತ್ತನ್ನು ಹಿಂದೆ ಹಾಕಿ ನಿಮ್ಮ ಮಂಡಿಯಿಂದ ಸೊಂಟದವರೆಗೂ ನೇರವಾಗಿರಬೇಕು. ಅಲ್ಲಿ ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡುತ್ತಾ ನಿಧಾನವಾಗಿ ಕೈಗಳನ್ನು ಮುಂದೆ ತಂದು ವಜ್ರಾಸನಕ್ಕೆ ಬಂದು ವಜ್ರಾಸನದಲ್ಲಿ ರಿಲ್ಯಾಕ್ಸ್. ಹಸ್ತಗಳನ್ನು ಮೇಲ್ಮುಖವಾಗಿ ತೊಡೆ ಮೇಲೆ ಇರಿಸಿ ರಿಲ್ಯಾಕ್ಸಿಂಗ್ ಪೋಸ್ಚರಲ್ಲಿ ಇರ್ತೀವಿ. ಸ್ಥಿತಿಗೆ ಬನ್ನಿ.
ಟೈಮಲ್ಲಿ ಮಾಡುವಂಥ ಆಸನಗಳನ್ನು ಮಾಡೋಣ. ಮಕರಾಸನ. ಎಡ ಹಸ್ತದ ಮೇಲೆ ಬಲಹಸ್ತ, ಅದ್ರ ಮೇಲೆ ಗಲ್ಲನಿರಿಸಿ ರಿಲ್ಯಾಕ್ಸಿಂಗ್ ಪೋಸ್ಚರಲ್ಲಿ ಇರುತ್ತೇವೆ. ಹೀಗೆ ಮಾಡುವುದರಿಂದ ಬೆನ್ನು ನೋವು, ಸೊಂಟ ನೋವಿಗೆ ರಿಲ್ಯಾಕ್ಸಿಂಗ್ ಪೋಸ್ಚರ್ ಆಗುತ್ತೆ. ಮರ್ಕಟಾಸನ ಪೋಸ್ಚರ್ 1. ಮಕರಾಸನ. ಖುಷಿಯಾಗಿ ಮಾಡ್ತಾ ಸ್ಥಿತಿಗೆ ಬನ್ನಿ. ನಿಮ್ಮ ಹಿಂದೆ ಕಾಲುಗಳನ್ನು ಜೋಡಿಸಿ ಮೊಣಕೈಯಿಂದ ಮೇಲಿನ ಭಾಗಕ್ಕೆ ಹಸ್ತಗಳನ್ನು ಗಲ್ಲದ ಹತ್ರ ಇರಿಸಿ ಒಂದೊಂದೇ ಕಾಲುಗಳನ್ನು ಎತ್ತಿ ಇಳಿಸಿ. ಬ್ರೀತ್ ಔಟ್. ಚೇಂಜ್. ಈಗ ಎರಡೂ ಕಾಲುಗಳು ಒಟ್ಟಿಗೆ. ಬ್ರೀತ್ ಔಟ್. ಭುಜಂಗಾಸನ. ಹಸ್ತಗಳನ್ನು ಸರಳ ಭುಜಂಗಾಸನವನ್ನು ಮಾಡೋಣ. ಹಸ್ತಗಳನ್ನು ನಿಮ್ಮ ಎದೆ ಪಕ್ಕ ಇರಿಸಿ ಮೊಣಕೈ ನೆಲವನ್ನು ಸೋಕ್ತಾ ಇರಬೇಕು. ಬ್ರೀತಿನ ಬ್ರೀತ್ ಔಟ್. ಮೊಣಕೈಯಿಂದ ಹಸ್ತಗಳವರೆಗೂ ನೆಲನ ಸೋಕ್ತಾ ಇರಬೇಕು. ಅಲ್ಲಿ ದೀರ್ಘ ಉಸಿರಾಟ. ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಚೇಂಜ್. ಈಗ ಪಾದಗಳನ್ನು ಓಡಿಸಿ ಕತ್ತನ್ನು ಹಿಂದೆ ಹಾಕಿ ಅಲ್ಲಿ ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್. 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 ಬ್ರೀತ್ ಇನ್, ಬ್ರೀತ್ ಔಟ್ ಮಾಡುತ್ತಾ ನಿಮ್ಮ ಕತ್ತನ್ನು ಕೆಳಗೆ ಇರಿಸಿ. ಭುಜಂಗಾಸನ ಪೋಸ್ಚರ್ 2. ಎಡ ಹಸ್ತದ ಮೇಲೆ ಬಲ ಹಸ್ತ. ಕತ್ತನ್ನು ಹಸ್ತಗಳ ಮೇಲಿರಿಸಿ ಬ್ರೀತಿನ ಅಲ್ಲಿ ಬ್ರೀತ್ ಇನ್, ಬ್ರೀತ್ ಔಟ್ ಮಾಡೋಣ. ಹಿಂದೆ ಪಾದಗಳು ಜೋಡಿಸಿರಲಿ. ಕೈಗಳನ್ನು ಚೆನ್ನಾಗಿ ಸ್ಟ್ರೆಚ್ ಮಾಡ್ಕೊಳ್ಳಿ. ಅಲ್ಲಿ ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ನಿಮ್ಮ ಗಲ್ಲನ ಹಸ್ತಗಳ ಮೇಲಿರಿಸಿ. ಈಗ ಬಲ ಹಸ್ತದ ಮೇಲೆ ಎಡ ಹಸ್ತವನ್ನು ಇರಿಸಿ. ಬ್ರೀತಿನ ಬ್ರೀತ್ ಔಟ್. ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್. 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 ಲಾಸ್ಟ್. ಕತ್ತನ್ನು ನಿಧಾನವಾಗಿ ಗಲ್ಲದ ಹತ್ರ ಇರಿಸಿ. ಭುಜಂಗಾಸನ ಪೋಸ್ಚರ್ 3. ನಿಮ್ಮ ಎರಡು ಹಸ್ತಗಳನ್ನು ಎದೆಯ ಪಕ್ಕ ಇರಿಸಿ ಹಿಂದೆ ಕಾಲುಗಳನ್ನು ಒಂದಡಿ ದೂರ ಇರಿಸಬೇಕು. ತ್ರಯ ಭುಜಂಗಾಸನ. ಬ್ರೀತ್ ಇನ್ ಮಾಡ್ತಾ ಕತ್ತು ಮೇಲೆ ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಬಲಕ್ಕೆ ಹಿಂದೆ ನಿಮ್ಮ ಎರಡೂ ಹಿಮ್ಮಡಿಗಳನ್ನು ನೋಡಿ. ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್. 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 ಬ್ರೀತ್ ಇನ್ ಮಾಡ್ತಾ ಕತ್ತು ಮುಂದೆ ಬ್ರೀತ್ ಔಟ್ ಮಾಡುತ್ತಾ ನಿಧಾನವಾಗಿ ಕೆಳಗೆ ಇಳಿಸಿ. ಈಗ ಬ್ರೀತ್ ಇನ್ ಮಾಡ್ತಾ ಕತ್ತು ಮೇಲೆ ಬ್ರೀತ್ ಔಟ್ ಮಾಡುತ್ತಾ ಹಿಂದಕ್ಕೆ ಎಡಕ್ಕೆ ನಿಮ್ಮ ಎರಡೂ ಹಿಮ್ಮಡಿಗಳನ್ನು ನೋಡಿ. ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್
breathe out. Breathe in, breathe out. Breathe in, breathe out. ಮಾಡ್ತಾ ಕತ್ತನ್ನು ಮುಂದೆ breathe in, breathe out ಮಾಡ್ತಾ ನಿಧಾನವಾಗಿ ಕೆಳಗೆ ಇಳಿಸಿ. ಎಡಹಸ್ತದ ಮೇಲೆ ಬಲಹಸ್ತ, ಅದ್ರ ಮೇಲೆ ಗಲ್ಲ ನಿಲ್ಲಿಸಿ ಮಕರಾಸನ ಸ್ಥಿತಿಯಲ್ಲಿ ರಿಲ್ಯಾಕ್ಸ್. ಸ್ಥಿತಿಗೆ ಬನ್ನಿ. ಧನುರಾಸನವನ್ನು ಮಾಡೋಣ. ಹಿಂದೆ ಕಾಲುಗಳನ್ನು ಜೋಡಿಸಿ ಶಲಭಾಸನವನ್ನು ಮಾಡೋಣ. ಎರಡೂ ಕೈಗಳನ್ನು ನಿಮ್ಮ ತೊಡೆಯ ಕೆಳಭಾಗದಲ್ಲಿ ಇರಿಸಿ. ಬ್ರೀತಿನ ರೈಟ್ ಲೆಗ್, ನಿಮ್ಮ ಗಲ್ಲ ನೆಲನ ಸೋಕ್ತಿರಬೇಕು. ಅಲ್ಲಿ ದೀರ್ಘೋಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡುತ್ತಾ ಪಾದವನ್ನು ನಿಧಾನವಾಗಿ ಕೆಳಗಿಳಿಸಿ. ಬ್ರೀತ್ ಇನ್ ರೈಟ್ ಲೆಗ್, ದೀರ್ಘೋಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್. 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 ಲಾಸ್ಟ್ ನಿಧಾನವಾಗಿ ಪಾದವನ್ನು ಕೆಳಗಿಳಿಸಿ. ಈಗ ವಿಪರೀತ ಅರ್ಧ ಶಲಭಾಸನವನ್ನು ಮಾಡೋಣ. ಬಲಗೈ ಮುಂದೆ, ಎಡಗೈ ಸೊಂಟದ ಮೇಲೆ. ಬ್ರೀತಿನ ಬಲಗೈ ಮತ್ತು ಎಡಗಾಲನ್ನು ಲಿಫ್ಟ್ ಮಾಡೋಣ. ಅಲ್ಲಿ ದೀರ್ಘೋಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್. 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 ಲಾಸ್ಟ್ ಚೇಂಜ್. ಮತ್ತೊಂದು ಕೈ, ಎಡಗೈ ಮುಂದೆ, ಬಲಗೈ ಸೊಂಟದ ಮೇಲೆ. ಬ್ರೀತಿನ ಎಡಗೈ ಮತ್ತು ಬಲಗಾಲನ್ನು ಲಿಫ್ಟ್ ಮಾಡೋಣ. ಅಲ್ಲಿ ದೀರ್ಘೋಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್. 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 ಬ್ರೀತ್ ಇನ್, ಬ್ರೀತ್ ಔಟ್ ಮಾಡುತ್ತಾ ಎರಡೂ ಕೈಗಳು ಹಿಂದೆ. ಈಗ ಬ್ರೀತಿನ ನಿಮ್ಮ ಎದೆ ಭಾಗ ಮಾತ್ರ ಲಿಫ್ಟ್ ಮಾಡೋಣ. ಹಿಂದೆ ಪಾದಗಳನ್ನು ಜೋಡಿಸಿದಲ್ಲಿ ಅಲ್ಲಿ ದೀರ್ಘೋಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್. 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 ನಿಧಾನವಾಗಿ ಗಂಧವನ್ನು ತೆಗೆಸಿ ಎಡ ಹಸ್ತದ ಮೇಲೆ ಬಲಹಸ್ತ, ಅದ್ರ ಮೇಲೆ ಗಲ್ಲ ನಿಲ್ಲಿಸಿ ಮಕರಾಸನ ಸ್ಥಿತಿಯಲ್ಲಿ ರಿಲ್ಯಾಕ್ಸ್. ಹಿಂದೆ ಪಾದದ ಹೆಬ್ಬೆರಳು ನೆಲ ಸೋಕ್ತಾ ಇದ್ದೀವಿ. ಸ್ಥಿತಿಗೆ ಬನ್ನಿ. ಧನುರಾಸನವನ್ನು ಮಾಡುತ್ತಾ ಹಿಂದೆ ಎರಡು ಕಾಲುಗಳು ಜೋಡಿಸಿದಲ್ಲಿ ನಿಮ್ಮ ಎರಡೂ ಕೈಗಳಿಂದ ಇಮ್ಮಡಿಗಳನ್ನು ಹಿಡಿದುಕೊಳ್ಳಿ. ಬ್ರೀತಿನ ಬ್ರೀತ್ ಔಟ್. ನೀವು ಹೊಟ್ಟೆ ಮೇಲೆ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ದೀರ್ಘೋಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್. 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 ಮತ್ತೆ ಬಲಭಾಗಕ್ಕೆ ಹೊರಳಿ. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡ್ತಾ ಬಲಕ್ಕೆ. ಬ್ರೀತ್ ಇನ್, ಪಾರ್ಶ್ವ ಧನುರಾಸನ. ಪಾರ್ಶ್ವ ಧನುರಾಸನ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡುತ್ತಾ ಮುಂದೆ. ಈಗ ಎಡಮುಖವಾಗಿ ಹೊರಡಿ. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್, ಬ್ರೀತ್ ಔಟ್ ಮಾಡುತ್ತಾ ನೇರವಾಗಿ
ಬನ್ನಿ. ಸರ್ ಇದು ಮಾಡೋದ್ರಿಂದ ಏನು ಉಪಯೋಗ ಸರ್? ನಿಮ್ಮ ಬೆನ್ನಿಗೆ ಸಹಾಯ, ಬೆನ್ನು ನೋವು ಸಹಾಯ. ಏನಾದರೂ ಬೆನ್ನು ನೋವು ಇದ್ದರೆ ಹೋಗುತ್ತೆ. ಹೊಟ್ಟೆ ಬೆನ್ನು ಕಟ್ಟೋದಕ್ಕೂ ಸಹಾಯ. ನೋವು ಎಲ್ಲ ಕ್ಲಿಯರ್ ಆಗುತ್ತೆ. ಇದೇನಿದೆ ಕೈಗೆ ಬೆನ್ನಿಗೆ ಧನುರಾಸನ ಮಾಡೋದ್ರಿಂದ ಉಪಯೋಗ. ಈ ಧನುರಾಸನ ಮಾಡೋದು ಅದಕ್ಕೋಸ್ಕರ ಬೆನ್ನಿಗೆ ಸಂಬಂಧಪಟ್ಟ ಏನೇ ಸಮಸ್ಯೆ ಇದ್ರೂ ದೂರ ಆಗುತ್ತೆ, ಮತ್ತು ಹೊಟ್ಟೆ ಭಾಗನೂ ಕಡಿಮೆ ಆಗುತ್ತೆ. ಪ್ರೆಸ್ ಮಾಡ್ತೀವಲ್ಲ ಅದ್ರ ಪಕ್ಕದಲ್ಲಿರೋ ಸ್ಥಿತಿಗೆ ಬನ್ನಿ. ಮರ್ಕಟಾಸನವನ್ನು ಮಾಡೋಣ. ಬೆನ್ನಿನ ಮೇಲೆ ಮಲಗಿ ನಿಮ್ಮ ಎರಡೂ ಕಾಲುಗಳನ್ನು ಜೋಡಿಸಿ ಹಸ್ತಗಳು ಶರೀರ ಪಕ್ಕ ಇರಲಿ. ಪ್ರೀತಿ ಮಾಡ್ತಾ ಹಸ್ತಗಳು ನಮಸ್ಕಾರ ಸ್ಥಿತಿಯಲ್ಲಿ ಇರಲಿ. ಬ್ರೀತ್ ಔಟ್ ಮಾಡುತ್ತಾ ಕೆಳಗೆ ಇಳಿಸಿ. ಬ್ರೀತ್ ಔಟ್ ಮಾಡುತ್ತಾ ಎರಡೂ ಮಂಡಿಗಳು ಒಟ್ಟಿಗೆ ಬಲಮುಖವಾಗಿರಲಿ. ಕತ್ತು ಎಡಭಾಗಕ್ಕೆ ಇರಲಿ. ಅಲ್ಲಿ ಬ್ರೀತ್ ಔಟ್ ಮಾಡ್ಕೊಳ್ಳೋಣ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಮಾಡ್ತಾ ಕಾಲುಗಳಿಂದ ಬ್ರೀತ್ ಔಟ್ ಮಾಡುತ್ತಾ ಎಡಮುಖವಾಗಿ ಎರಡೂ ಮಂಡಿಗಳು ಇರಲಿ. ಕತ್ತು ಬಲಕ್ಕೆ. ದೀರ್ಘ ಉಸಿರಾಟ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಈಗ ಮತ್ತೊಮ್ಮೆ ಬ್ರೀತ್ ಇನ್ ಮಾಡ್ತಾ ನೇರ ಬ್ರೀತ್ ಔಟ್ ಮಾಡುತ್ತಾ ಬಲಕ್ಕೆ, ಕತ್ತು ಎಡಕ್ಕೆ. ದೀರ್ಘ ಉಸಿರಾಟ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಬ್ರೀತ್ ಇನ್ ಮಾಡ್ತಾ ನೇರ ಬ್ರೀತ್ ಔಟ್ ಮಾಡ್ತಾ ಎಡ ಪಾರ್ಶ್ವ, ಕತ್ತು ಬಲಕ್ಕೆ. ದೀರ್ಘ ಉಸಿರಾಟ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡುತ್ತಾ ನೇರ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡುತ್ತಾ ನಿಮ್ಮ ಬಲಪಾದವನ್ನು ಎಡಮಣ್ಣಿಗೆ ಸಾಕಿಸಿ. ಕತ್ತು ಎಡಕ್ಕೆ. ಕಾಲು ಪಾದಗಳು ದೂರ ದೂರ ಇಟ್ಕೊಳ್ಳಿ. ಮೊಣಕಾಲು ಸೇರಿಸಿರಲಿ. ನಂತರ ಬಲಕ್ಕೆ ಮಡಚಿ. ಇಲ್ಲಿ ನಿಮ್ಮ ಮರಳಿ ಮರ್ಕಟಾಸನ. ಪೋಸ್ಟರ್ 2. ದೀರ್ಘ ಉಸಿರಾಟ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ನೇರ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಎಡಕ್ಕೆ. ನಿಮ್ಮ ಎಡಪಾದ ಬಲಮಂಡಿನ ಟಚ್ ಮಾಡ್ತಾ ಇರಲಿ. ಕತ್ತು ಬಲಕ್ಕೆ. ದೀರ್ಘ ಉಸಿರಾಟ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಮತ್ತೊಮ್ಮೆ ನೇರ ಬ್ರೀತ್ ಇನ್ ಬ್ರೀತ್ ಔಟ್ ಮಾಡ್ತಾ ಬಲಕ್ಕೆ. ಬಲಪಾದ ಎಡಮಂಡಿನ ಟಚ್ ಮಾಡ್ತಾ ಇರಲಿ. ದೀರ್ಘ ಉಸಿರಾಟ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಬ್ರೀತ್ ಇನ್ ಮಾಡ್ತಾ ಕಾಲುಗಳ ನೇರ ಬ್ರೀತ್ ಔಟ್ ಮಾಡುತ್ತಾ ಕತ್ತು ಎಡಪಾದ ಬಲಮಂಡಿನ ಟಚ್ ಮಾಡ್ತಾ ಇರಲಿ. ಕತ್ತು ಬಲಕ್ಕೆ. ದೀರ್ಘ ಉಸಿರಾಟ. ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್, ಬ್ರೀತ್ ಔಟ್. ಚೇಂಜ್. ಮರ್ಕಟಾಸನ. ಪೋಸ್ಟರ್ 3. ಬ್ರೀತ್ ಇನ್ ರೈಟ್ ಲೆಗ್. ಬ್ರೀತ್ ಔಟ್ ಮಾಡುತ್ತಾ ಎಡ ಹಸ್ತದ ಮೇಲೆ ಬಲಪಾದವನ್ನು ಇಟ್ಟು ಕತ್ತು
ಬಲಕ್ಕೆ ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್ ಮಾಡ್ತಾ ಕಾಲು ಮೇಲೆ ಬ್ರೀತ್ ಔಟ್ ಮಾಡ್ತಾ ನಿಧಾನವಾಗಿ ಇರಿಸಿ. ಬ್ರೀತ್ ಇನ್ ಲೆಫ್ಟ್ ಲೆಗ್. ನಿಮ್ಮ ಎಡಪಾದವನ್ನು ಬಲಾಸದ ಮೇಲೆ ಇರಿಸಿ ಕತ್ತು ಎಡಕ್ಕೆ. ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಬ್ರೀತ್ ಇನ್ ಮಾಡ್ತಾ ನಿಮ್ಮ ಕಾಲು ಮೇಲೆ ಬ್ರೀತ್ ಔಟ್ ಮಾಡುತ್ತಾ ನಿಧಾನವಾಗಿ ಕೆಳಗೆ ಇಳಿಸಿ. ಶವಾಸನದಲ್ಲಿ ರಿಲ್ಯಾಕ್ಸ್. ನಿಮ್ಮ ಹಸ್ತಗಳನ್ನು ಶರೀರ ಪಕ್ಕ ಇರಿಸಿ ಪಾದದ ಕಿರುಬೆರಳು ನೆಲನ ಸೋಕ್ತಾ ಇದ್ದಿ. ಸ್ಥಿತಿಗೆ ಬಂದು ಸೇತು ಬಂಧಾಸನವನ್ನು ಮಾಡೋಣ. ನಿಮ್ಮ ಕಾಲುಗಳನ್ನು ಜೋಡಿಸಿ ನಿಮ್ಮ ಎರಡೂ ಕೈಗಳಿಂದ ಹಿಮ್ಮಡಿಗಳನ್ನು ಹಿಡಿದುಕೊಳ್ಳಿ. ಬ್ರೀತಿನ ಬ್ರೀತ್ ಔಟ್ ಮಾಡುತ್ತಾ ಸೊಂಟನ ಮೇಲೆ ಲಿಫ್ಟ್ ಮಾಡ್ಕೊಳ್ಳಿ. ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಲಾಸ್ಟ್ ನಿಧಾನವಾಗಿ ಸೇಫ್ ಪೊಸಿಷನ್ಗೆ ಬನ್ನಿ. ಮತ್ತೊಮ್ಮೆ ಬ್ರೀತಿನ ಸೊಂಟನ ಮೇಲೆ ಲಿಫ್ಟ್ ಮಾಡ್ಕೊಳ್ಳಿ. ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್ ಮಾಡುತ್ತಾ ನಿಧಾನವಾಗಿ ಇಳಿಸಿ. ಈಗ ನಿಮ್ಮ ಎಡಗಾಲನ್ನು ಮಡಚಿ ಎಡತೊಡೆಯ ಮೇಲೆ ಬಲಗಾಲನ್ನು ಇರಿಸಿ. ಒಳಗಿಂದ ಕೈಗಳನ್ನು ಮಂಡಿ ಹತ್ರ ಲಾಕ್ ಮಾಡ್ಕೊಳ್ಳಿ. ಅಲ್ಲಿ ದೀರ್ಘ ಉಸಿರಾಟವನ್ನು ಮಾಡೋಣ. ನಿಮ್ಮ ಕೈಗಳು ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಕಡೆಗೆ ಎದೆ ಕಡೆ ಪ್ರೆಸ್ ಮಾಡಿ. ಕಾಲನ್ನು ಚೆನ್ನಾಗಿ ಪ್ರೆಸ್ ಮಾಡಿ, ಪ್ರೆಸ್ ಮಾಡಿ, ಪ್ರೆಸ್ ಮಾಡಿ, ಪ್ರೆಸ್ ಮಾಡಿ. ಅಲ್ಲೇ ಹೋಲ್ಡ್ ಮಾಡಿ. ಈಗ ದೀರ್ಘ ಉಸಿರಾಟ ಮಾಡಿ. ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನಿಧಾನವಾಗಿ ನಿಮ್ಮ ಕಾಲನ್ನು ಪಕ್ಕಕ್ಕೆ ಇರಿಸಿ. ಈಗ ಬಲಗಾಲನ್ನು ಮಡಚಿ ಎಡಗಾಲನ್ನು ಬಲತೊಡೆಯ ಮೇಲೆ ಇರಿಸಿ. ಕೈಗಳು ಒಳಗಿನಿಂದ ಮಂಡಿ ಹತ್ರ ಲಾಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡ್ಕೊತಾ ಇರಿ. ಎದೆ ಬ್ರೀತ್ ಔಟ್ ಮಾಡ್ತಾ ಎಳ್ಕೊಳ್ಳಿ. ನಿಮ್ಮ ಕಡೆಗೆ ಎಳೆ ಎದೆ ಕಡೆಗೆ ಎಳ್ಕೊಳ್ಳಿ. ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಇದು ಸಿಯಾಟಿಕ್ಕಾಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ. ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ಬೆಳಗ್ಗೆ ಸಂಜೆ ಮಾಡಿದ್ರೆ ನಿಧಾನವಾಗಿ ಕಾಲುಗಳನ್ನು ಕೆಳಗೆ ಶವಾಸನದಲ್ಲಿ ರಿಲ್ಯಾಕ್ಸ್. ಹಸ್ತಗಳನ್ನು ಶರೀರ ಪಕ್ಕ ಇರಿಸಿ ನಿಮ್ಮ ಪಾದದ ಕಿರುಬೆರಳು ನೆಲನ ಸೋಕ್ತಾ ಇರಿ. ಪವನ ಮುಕ್ತಾಸನವನ್ನು ಮಾಡೋಣ. ಬ್ರೀತಿನ ರೈಟ್ ಲೆಗ್. ಅರ್ಧ ಪವನ ಮುಕ್ತಾಸನವನ್ನು ಮಾಡೋಣ. ನಿಮ್ಮ ಕತ್ತನ್ನು ಮೇಲೆ ಟಚ್ ಮಾಡಬಾರ್ದು. ಮಂಡಿ ಹತ್ರ ನಿಮ್ಮ ಎರಡು ಕೈಗಳನ್ನು ಲಾಕ್ ಮಾಡ್ಕೊಳ್ಳಿ. ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಶೋಲ್ಡರ್ಗೆ ಪ್ರೆಷರ್ ಬೀಳಬೇಕು. ಅಲ್ಲಿ ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್,
ಇಟ್ಕೊಳ್ಳಿ, ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ನಿಮ್ಮ ಶೋಲ್ಡರ್ಗೆ ಪ್ರೆಷರ್ ಬೀಳಬೇಕು. ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ನಿಧಾನವಾಗಿ ಕಾಲನ್ನು ಕೆಳಗೆ ಇಳಿಸಿ, ಮೇಲೆ ಮಾಡ್ಕೋಬಾರ್ದು. ದೀರ್ಘ ಉಸಿರಾಟ. ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ. ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್, ಬ್ರೀತ್ ಇನ್, ಬ್ರೀತ್ ಔಟ್. ಹಾಗೆ ಬೆನ್ನಿಗೆ ಮಸಾಜ್ ಆಗುತ್ತೆ. ಹೀಗೆ ಮಾಡ್ಕೊಂಡಾಗ ಎಡಮುಖ ಬಲಮುಖವಾಗಿ ಹೊರಡಿ. ರಿಲ್ಯಾಕ್ಸ್. ಶವಾಸನ ಸ್ಥಿತಿಯಲ್ಲಿ ರಿಲ್ಯಾಕ್ಸ್. ಜಾಸ್ತಿ ಹೊತ್ತು ಶವಾಸನ ಮಾಡಿಸ್ಬೇಕು. ನನ್ನ ಸಮಯ ಬೇಕು ಹೋಗ್ತಾ ಇರ್ಬೇಕಂದ್ರೆ ನಾವು ಅಂಥ ರಿಗ್ರೆಸ್ ಯೋಗ ಏನು ಅರ್ಧ ಆಲಸನವನ್ನು ಮಾಡೋಣ. ದಿನ ರೈಟ್ 1 2 3 4 5 6 7 8 9 10 11 12 13 14 15 16 17 18 19 20. ರಿಲ್ಯಾಕ್ಸ್. ಶವಾಸನ ಸ್ಥಿತಿಯಲ್ಲಿ ರಿಲ್ಯಾಕ್ಸ್. ಸ್ಥಿತಿಗೆ ಬನ್ನಿ. ಕಟಿ ಉತ್ತಾಸನವನ್ನು ಮಾಡೋಣ. ನಿಮ್ಮ 2 ಪಾದಗಳ ಹತ್ರ ನಿಮ್ಮ ಹಸ್ತಗಳನ್ನು ಇಳಿಸಿ. ಬ್ರೀತಿನ ಇಂಡಿಗಳನ್ನು ಹಿಪ್ಸ್ ಹತ್ರ ತಗೊಂಡು ಕ್ಲೋಸ್ ಆಗಿ ಅಲ್ಲಿ ಇಂಡಿ ಹತ್ರ ಇಟ್ಕೊಳ್ಳಿ. ನಿಮ್ಮ ಪಾದ ಹಸ್ತಗಳನ್ನು ನಿಮ್ಮ ನೆಲಕ್ಕೆ ಹೊರಡಿಸಿ. ನಿಮ್ಮ ಲೋಯರ್ ಬ್ಯಾಕ್ ಅಂದರೆ ಸೊಂಟದ ಭಾಗ ಮಾತ್ರ ಮೇಲೆ ಕೆತ್ಕೋಬೇಕು. ನಿಮ್ಮ ಹಿಪ್ಸು ಮತ್ತು ಬೆನ್ನು ನೆಲಗಿಸಬೇಕು. ಅಲ್ಲಿ ದೀರ್ಘ ಉಸಿರಾಟ. ಬ್ರೀತ್ ಇನ್, ಬ್ರೀತ್ ಔಟ್, 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 ಬ್ರೀತ್ ಇನ್, ಬ್ರೀತ್ ಔಟ್. ಶವಾಸನ. ಸರ್ವಾಂಗಾಸನ ಕೊನೆಗೆ ಇದು ಬೆನ್ನು ಪ್ರಾಕ್ಟೀಸ್. ಶವಾಸನ. ನಿಮ್ಮ ದೇಹ ಸಂಪೂರ್ಣವಾಗಿ ಮ್ಯಾಟ್ ಮೇಲೆ ಇರಲಿ. ನಿಮ್ಮ ಹಸ್ತಗಳು ಶರೀರ ಪಕ್ಕ ಇರಲಿ. ದೇಹ ಸಂಪೂರ್ಣವಾಗಿ ಸಡಿಲವಾಗಿರಲಿ. ಎಲ್ಲೂ ಬಿಗಿತ ಬೇಡ. ಕಣ್ಣು ಮುಚ್ಚಿರಲಿ. ಮುಖದಲ್ಲಿ ಮಂದಹಾಸವಿರಲಿ. ನಿಮ್ಮ ಉಸಿರಾಟವನ್ನೇ ಗಮನಿಸಿ. ಉಸಿರಾಟದ ವೇಗವು ನಿಧಾನವಾಗುತ್ತದೆ. ಮನಸ್ಸು ಶಾಂತವಾಗುತ್ತದೆ. ವಿಶ್ರಾಂತಿ, ವಿಶ್ರಾಂತಿ, ವಿಶ್ರಾಂತಿ. ಪಾದದಿಂದ ತಲೆವರೆಗೂ ನಿಮ್ಮ ಒಂದೊಂದೇ ಅಂಗಾಂಗಗಳನ್ನು ಗಮನಿಸಿ. ಮೊದಲಿಗೆ ಬಲಪಾದ, ಬಲಪಾದದ ಬೆರಳುಗಳು, ಬಲ ಮೀನುಗಂಡ, ಬಲ ಮೊಣಕಾಲು, ಬಲ ತೊಡೆ,
ಎಡಪಾದ, ಎಡಪಾದದ ಬೆರಳುಗಳು, ಎಡಮೀನು ಗಂಟ, ಎಡಮೊಣಕಾಲು, ಎಡತೊಡೆ, ನಿಮ್ಮ ಹೊಟ್ಟೆಯ ಭಾಗ, ಎದೆಯ ಭಾಗ, ಸಂಪೂರ್ಣ ಬೆನ್ನಿನ ಭಾಗ, ಸೊಂಟದ ಭಾಗ, ಬಲಗೈ, ಬಲಹಸ್ತದ ಬೆರಳುಗಳು, ಬಲ ಮೊಣಕೈ, ಬಲ ತೋಳು, ಬಲ ಭುಜ, ಎಡ ಹಸ್ತ, ಎಡ ಹಸ್ತದ ಬೆರಳುಗಳು, ಎಡ ಮೊಣಕೈ, ಎಡ ತೋಳು, ಎಡ ಭುಜ, ನಿಮ್ಮ ಕತ್ತಿನ ಭಾಗ, ಮುಖದ ಭಾಗ, ಮುಖದಲ್ಲಿರುವ ಪಂಚೇಂದ್ರಿಯಗಳು, ತಲೆಯ ಹಿಂಭಾಗ, ಪಾದದಿಂದ ತಲೆವರೆಗೂ ನಿಮ್ಮ ಎಲ್ಲ ಅಂಗಾಂಗಗಳು ಸ್ಪಷ್ಟವಾಗಿದೆ, ರಿಲ್ಯಾಕ್ಸ್ ಆಗಿದೆ ಎಂದು ಭಾವಿಸಿ. ದೀರ್ಘವಾದ ಶ್ವಾಸವನ್ನು ತೆಗೆದು ಹೊರಹಾಕಿ, ಪಾದಗಳನ್ನು ಜೋಡಿಸಿ, ಹೆಬ್ಬೆಳ್ಳನ್ನು ಒಳಕ್ಕೆ ಮಡಚಿ ಆದಿ ಮುದ್ರೆಯಲ್ಲಿ ಇರಿಸಿ. ಬ್ರೀತ್ ಇನ್, ಹೋಲ್ಡ್, ಟೈಟ್, 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 ರಿಲೀಸ್. ಮತ್ತೊಮ್ಮೆ ಪಾದಗಳನ್ನು ಜೋಡಿಸಿ, ಕೈಗಳನ್ನು ಆದಿ ಮುದ್ರೆಯಲ್ಲಿ ಇರಿಸಿ ಮುಷ್ಟಿ ಮಾಡಿಕೊಳ್ಳಿ. ಬ್ರೀತ್ ಇನ್, ಹೋಲ್ಡ್, ಟೈಟ್, 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 ರಿಲೀಸ್. ಕೈ ಕಾಲುಗಳಿಗೆ ಚಾಲನೆ ನೀಡಿ, ಕೈಗಳನ್ನು ಎತ್ತಿ ಚೆನ್ನಾಗಿ ರಬ್ ಮಾಡಿ ಆ ಶಾಖವನ್ನು ಕಣ್ಣುಗಳಿಗೆ ನೀಡಿ. ಎಡಗೈಯನ್ನು ಎದೆಯ ಮೇಲಿರಿಸಿ, ಎಡಗಾಲನ್ನು ಅರ್ಧಕ್ಕೆ ಮಡಚಿ, ಬಲಗೈ ಹಿಂದೆ ನೇರವಾಗಿರಲಿ. ಬ್ರೀತ್ ಅಪ್ ಮಾಡುತ್ತಾ ಬಲಮುಖವಾಗಿ ನಿಧಾನವಾಗಿ ಮೇಲೆ ಏರಿ. ಪ್ರಾಣಾಯಾಮಗಳನ್ನು ಮಾಡೋಣ. ಸಿದ್ಧಾಸನ, ಪದ್ಮಾಸನ, ಸುಖಾಸನ, ವಜ್ರಾಸನ ಯಾವುದಾದರೂ ಆಸನದಲ್ಲಿ ಕುಳಿತುಕೊಳ್ಳಿ.